ಬೀದರ್ನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈದರಾಬಾದ್ನಲ್ಲಿ ಓರ್ವ ದರೋಡೆಕೋರನನ್ನ ಪೊಲೀಸರು ಬಂಧಿಸಿದ್ದಾರೆ. ಹೈದರಾಬಾದ್ನಲ್ಲಿ ಬಸ್ ಹತ್ತುವಾಗ ಟ್ರಾಲಿ ಚೆಕಿಂಗ್ ಮಾಡಿದ್ರು. ಚೆಕಿಂಗ್ ವೇಳೆ ದರೋಡೆಕೋರನಿಂದ ನೇರ ಫೈರಿಂಗ್ ಮಾಡಲಾಗಿದೆ. ಹೈದರಾಬಾದ್ನಲ್ಲಿ ಹದ್ದಿನ ಕಣ್ಣಿಟ್ಟಿದ್ರು ಬೀದರ್ ಪೊಲೀಸರು. ಹೈದರಾಬಾದ್ನಿಂದ ಛತ್ತೀಸ್ಗಢಕ್ಕೆ ತೆರಳುತ್ತಾ ಇದ್ರು ಖದೀಮರು. ಹೈದರಾಬಾದ್ನಲ್ಲಿ ಓರ್ವ ಆರೋಪಿ ಅರೆಸ್ಟ್ ಆಗಿದ್ದಾನೆ, ಮತ್ತೋರ್ವ ಎಸ್ಕೇಪ್ ಆಗಿದ್ದಾನೆ ಎನ್ನುವಂತ ಮಾಹಿತಿ. ದರೋಡೆಯಾಗಿದ್ದಂತ 93 ಲಕ್ಷ ಸದ್ಯ ಬೀದರ್ ಪೊಲೀಸರ ವಶದಲ್ಲಿದೆ. ಪೊಲೀಸರಿಗೆ ಶಂಕೆ ಇತ್ತು. ಗಾಂಜಾ ಸಾಗಾಟ ಶಂಕೆಯಲ್ಲಿ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾರೆ. ಒಬ್ಬ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡ್ತಾ ಇರಬಹುದು ನೀವು ಕೂಡ ಜೀ ಕನ್ನಡ ನ್ಯೂಸ್ ನ ಸ್ಕ್ರೀನ್ ಮೇಲೆ. ಈತನೇ ಆರೋಪಿ. ಬೆಳಗ್ಗೆ ಬೀದರ್ನಲ್ಲಿ ಏನು ಶೂಟೌಟ್ ಪ್ರಕರಣದಲ್ಲಿ ಭಾಗಿಯಾದವ ಈತ ಛತ್ತೀಸ್ಗಢಕ್ಕೆ ತೆರಳುವಂತ ಪ್ಲಾನ್ ಅನ್ನು ಹಾಕೊಂಡಿದ್ರು ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಛತ್ತೀಸ್ಗಢಕ್ಕೆ ತೆರಳುತ್ತಾ ಇದ್ದಾಗ ಹೈದರಾಬಾದ್ನಲ್ಲಿ ಬೀದರ್ನ ಪೊಲೀಸರು ಕೆಡ್ಡಾವನ್ನ ತೋಡಿದ್ರು. ಕೆಡ್ಡಾಕ್ಕೆ ಕೆಡವಿದ್ದಾರೆ. ಈತನನ್ನ ಗಮನಿಸ್ತಾ ಇರಬಹುದು. ಓರ್ವ ದರೋಡೆಕೋರನನ್ನ ಗಾಂಜಾ ಸಾಗಾಟದ ಶಂಕೆಯಲ್ಲಿ ವಿಚಾರಣೆಯನ್ನು ನಡೆಸ್ತಾರೆ ಪೊಲೀಸರು. ಒಬ್ಬ ಆರೋಪಿಯನ್ನ ಬೀದರ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನೋರ್ವ ಎಸ್ಕೇಪ್ ಆಗಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ದರೋಡೆಕೋರನ ಬೆನ್ನತ್ತಿ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಳಗ್ಗಿನಿಂದ ಇಲ್ಲಿವರೆಗೆ ಏನೆಲ್ಲ ಆಯಿತು? ಒಂದು ಕಡೆಯಲ್ಲಿ ಬ್ಯಾಂಕ್ನ ATMಗೆ ಹಣ ತುಂಬಿಸೋಕೆ ಬಂದಂಥ ಬ್ಯಾಂಕ್ನ ಸಿಬ್ಬಂದಿ, ಸೆಕ್ಯೂರಿಟಿ ಗಾರ್ಡ್ ಇವರ ಮೇಲೆ ಯಾವ ರೀತಿಯಾಗಿ ದಾಳಿಯನ್ನ ನಡೆಸಲಾಗಿತ್ತು, ಅದಾದ ಮೇಲೆ ಏನೆಲ್ಲ ನಡೀತು, ಆರೋಪಿಗಳು ಹೇಗೆ ಅಟ್ಟಹಾಸವನ್ನ ಮೆರೆದು ಎಸ್ಕೇಪ್ ಆದ್ರು, ಎಲ್ಲವನ್ನು ಕೂಡ ನೀವು ಗಮನಿಸಿದ್ರಿ. ಸದ್ಯ ಓರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂತ ಮಾಹಿತಿ. ಹಾಗೆಯೇ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿ ಗಿರಿ ವೆಂಕಟೇಶ್ ಈ ಪ್ರಕರಣದಲ್ಲಿ ಸಾವನ್ನಪ್ಪುತ್ತಾರೆ. ಬೆಳಿಗ್ಗೆ ಹೇಗೆ ಅಟ್ಯಾಕ್ ಮಾಡಿ ಹಣವನ್ನ ತೆಗೆದುಕೊಂಡು ಹೋದ್ರು, ಅದಾದ ಬಳಿಕ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು, ಈಗ ಪೊಲೀಸರು ಆರೋಪಿಯನ್ನ ಹೇಗೆ ಕೆಡವಿದ್ದಾರೆ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಇದು ಕರ್ನಾಟಕ ಪೊಲೀಸರ ತಾಕತ್ತು. ಓರ್ವ ಆರೋಪಿಯನ್ನ ಹಣವನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆರೋಪಿಯ ದೃಶ್ಯಾವಳಿಗಳನ್ನು ನೋಡ್ತಾ ಇರಬಹುದು. ಈತನೇ ಈ ಕೃತ್ಯದಲ್ಲಿ ಭಾಗಿಯಾದ ವ್ಯಕ್ತಿ. ಸದ್ಯ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದೆ. ಬೀದರ್ನಲ್ಲಿ ಶೂಟೌಟ್ ಹಾಗೆಯೇ ಹಣ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈದರಾಬಾದ್ನಲ್ಲಿ ಓರ್ವ ದರೋಡೆಕೋರನನ್ನ ಈಗ ಬಂಧಿಸಲಾಗಿದೆ. ಹೈದರಾಬಾದ್ನಲ್ಲಿ ಬಸ್ ಹತ್ತುವಾಗ ಟ್ರಾಲಿ ಚೆಕಿಂಗ್ ಮಾಡಿದ್ರು ಪೊಲೀಸರು. ಚೆಕಿಂಗ್ ವೇಳೆಯಲ್ಲಿ ದರೋಡೆಕೋರ ನೇರವಾಗಿ ಫೈರಿಂಗ್ ಮಾಡಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ. ಹೈದರಾಬಾದ್ನಲ್ಲಿ ಬೀದರ್ನ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು. ಹೈದರಾಬಾದ್ನಿಂದ ಛತ್ತೀಸ್ಗಢಕ್ಕೆ ಈ ಖದೀಮರು ತೆರಳುತ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಹೈದರಾಬಾದ್ನಲ್ಲಿ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ, ಮತ್ತೊಬ್ಬ ಎಸ್ಕೇಪ್ ಆಗಿದ್ದಾನೆ. ऑफिस में बच्चा काम करता है जहांगीर बन के जी। उन्होंने टिकट बुक करे 3 से 4 बजे के दरमियान टिकट बुक करे रायपुर जाने के लिए जी। दो आदमी आए थे। 7 बजे उनकी बस थी। बस में बिठाने गए तो हमारा फॉर्मली चेक करते हैं, हमारा प्रोसीजर है जहाँ ले जा रहे क्या है। बैगों में चेक करने गए तो कुछ पैसे निकले तो चलो नीचे उतरो बोल के लोग पैसे दिया गया था, ये रख ले बोल के। बच्चा ने लिया क्या है, चलो नीचे उतर बोल के उसको नीचे उतारे थे, गन लेके मार दिया। ऑफिस में बच्चा काम करता है जहांगीर बन के जी। उन्होंने टिकट बुक करे 3 से 4 बजे ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೀದರ್ ಜಿಲ್ಲೆಯ ಪ್ರತಿನಿಧಿ ಅನಿಲ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಗಮನಿಸ್ತಾ ಇದ್ವಿ ಬೆಳಗ್ಗಿನಿಂದ ಸಾಕಷ್ಟು ಮಾಹಿತಿಯನ್ನ ಇಲ್ಲಿ ತನಕ ಕೊಡ್ತಾ ಇದ್ದೀರಿ. ಒಂದ್ ಕಡೆಯಲ್ಲಿ ಘಟನೆ ಹೇಗ್ ನಡೀತು ಅದ್ರ ಬಗ್ಗೆಯೂ ಕೊಟ್ಟಿದ್ರಿ. ಅದಾದ್ಮೇಲೆ ಈಗ ಆರೋಪಿಯನ್ನ ಕೆಡ್ಡಾಕ್ಕೆ ಕೆಡವಿದ್ದಾರೆ ಪೊಲೀಸರು. ಈ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ಸಂಪತ್, ಇದು ನೆರೆಯ ತೆಲಂಗಾಣದ ಹೈದರಾಬಾದ್ ನಗರದ ಅಫ್ಜಲ್ಗಂಜ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಬೀದರ್ನಲ್ಲಿ ದರೋಡೆ ಮಾಡಿ ಸುಮಾರು 90 ಲಕ್ಷ ರೂಪಾಯಿಯನ್ನ ಬ್ಯಾಂಕ್ನಿಂದ ಇಲ್ಲಿ ಒಂದು ಕೊಲೆ ಮಾಡಿ ಇಲ್ಲಿಂದ ಹೊತ್ಕೊಂಡು ಹೋಗಿ ಹೈದರಾಬಾದ್ನಿಂದ ಛತ್ತೀಸ್ಗಢದ ರಾಯ್ಪುರ್ಗೆ ಅವರು ಟಿಕೆಟ್ ಬುಕಿಂಗ್ ಮಾಡುವಾಗ ರೋಷನ್ ಟ್ರಾವೆಲ್ ಸೆಂಟರ್ ಏನಂತ ಅಫ್ಜಲ್ಗಂಜ್ನ ಈ ಒಂದು ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ
ಆ ಪ್ರಕ್ರಿಯೆಯಲ್ಲಿ ಟ್ರಾವೆಲ್ಸ್ ಏಜೆನ್ಸಿಯ ಸಹಾಯಕ ಜಹಾಂಗೀರ್ ಅವನು ಈ ಎರಡು ಟ್ರಂಪ್ಗಳಲ್ಲಿ ಏನು ಗಾಂಜಾ ಸಾಗಾಟ ಮಾಡ್ತಿರ್ಬೋದು ಅನ್ನುವಂತಹ ಹಿನ್ನೆಲೆಯಲ್ಲಿ ಆ ಟ್ರಂಕ್ ಗಳನ್ನ ಓಪನ್ ಮಾಡಿದಾಗ ಸಾಕಷ್ಟು ಹಣ ಕಂಡು ಬಂದ ಹಿನ್ನೆಲೆಯಲ್ಲಿ ಅಲ್ಲಿ ಎರಡು ರೌಂಡ್ ಫೈರ್ ಓಪನ್ ಮಾಡ್ತಾನೆ. ಸೊ ಹೀಗಾಗಿ ಈ ಹಂತದಲ್ಲಿ ಅಲ್ಲೇ ಜೊತೆಗೆ ಅಂದ್ರೆ ಅವರನ್ನು ಬೆನ್ನಟ್ಟಿ ಹೋದಂತಹ ಬೀದರ್ ಪೊಲೀಸರು ಅನಿಲ್ ಎಂಬಾತ ಛತ್ತೀಸ್ಗಢ ಮೂಲದ ಅನಿಲ್ ಎಂಬಾತನನ್ನ ಸ್ಥಳದಲ್ಲೇ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ. ಮತ್ತೊಬ್ಬ ಆರೋಪಿ ಏನಿದ್ದಾನೆ ಅವನು ಆಗಿ ಹೋಗ್ತಾನೆ ಅನ್ನುವಂಥದ್ದು ಪ್ರಾಥಮಿಕ ಮೂಲಗಳಿಂದ ಗೊತ್ತಾದಂತಹ ಮಾಹಿತಿ ಆಗಿದೆ. ಆರೋಪಿಗಳು ಅಲ್ಲಿ ಜಹಾಂಗೀರ್ ಮೇಲೆ ಹಲ್ಲೆ ಮಾಡಿದ್ದು, ಜಹಾಂಗೀರ್ ಏನಿದ್ದಾನೆ ಆ ಟ್ರಾವೆಲ್ಸ್ ಏಜೆನ್ಸಿಯ ಸಹಾಯಕ, ಅವನ ಮೇಲೆ ಹಲ್ಲೆ ಮಾಡಿದ್ರಿಂದ ಅವನು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಬೀದರ್ನಲ್ಲಿ ಇವತ್ತು ಬೆಳಗ್ಗೆ ಆದಂತಹ ಘಟನೆಗೆ ಹೈದರಾಬಾದ್ನ ಅಫ್ಜಲ್ಗಂಜ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಂತ್ಯ ಕಂಡಿದೆ ಅಂತ ಹೇಳ್ಬೋದು. ಒಬ್ಬ ಆರೋಪಿ ವಶಕ್ಕೆ ಪಡೆದುಕೊಂಡಂತಹ ಬೀದರ್ ಪೊಲೀಸರು ಅಲ್ಲಿ ಬೀದರ್ ಬ್ಯಾಂಕ್ ನಿಂದ ಅಂದ್ರೆ ATM ಸೆಂಟರ್ ಎದುರಿನಿಂದ ಕಳ್ತನ ದರೋಡೆ ಮಾಡಿ ಹೊತ್ಕೊಂಡು ಹೋಗಿದ್ದ ಹಣ ಏನಿತ್ತು ಅದು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹುಮ್ನಾಬಾದ್ DYSP ಅವರ ನೇತೃತ್ವದ ಅಧಿಕಾರಿಗಳ ತಂಡ ಈಗಾಗಲೇ ಸ್ಥಳದಲ್ಲಿ ಬಿಟ್ಟಿದ್ದು ಹೈದರಾಬಾದ್ ಪೊಲೀಸರ ಸಹಾಯದಿಂದ ಅಲ್ಲಿ ಈ ಒಂದು ಕಾರ್ಯಾಚರಣೆ ನಡೆಸಿರ್ತಕ್ಕಂಥದ್ದು ಕೂಡ ಪ್ರಾಥಮಿಕ ಹಂತದಿಂದ ಗೊತ್ತಾಗಿರ್ತಕ್ಕಂಥ ಮಾಹಿತಿ. ಸಂಪತ್. ಅನಿಲ್ ಕುಮಾರ್, ಇನ್ನೊಂದು ಕಡೆಯಲ್ಲಿ ಈಗ ಓರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನುಳಿದಂತೆ ಈ ಪ್ರಕರಣದಲ್ಲಿ ಬೇರೆ ಆರೋಪಿಗಳು ಇದ್ದಾರೆ. ಅವರ ಬಂಧನಕ್ಕೆ ಯಾವ ರೀತಿಯಾದಂತಹ ಕಾರ್ಯಾಚರಣೆ ನಡೀತಾ ಇದೆ? ಹಾಗೇನೆ ಬಂಧನ ಆಗಿರುವಂತಹ ಆರೋಪಿಯ ಗುರುತು ಏನಾದರೂ ಸಿಕ್ಕಿದೆಯಾ? ಆತ ಎಲ್ಲಿ ಅವನು? ಏನಾದರೂ ಮಾಹಿತಿ ಇದೆಯಾ? ಹೇಗೆ? ಖಂಡಿತವಾಗಿಯೂ ಈಗ ಬಂಧನ ಆದಂತಹ ಆರೋಪಿ ಛತ್ತೀಸ್ಗಢ ಮೂಲದವನಾಗಿದ್ದು ಈತ ಸಾಕಷ್ಟು ದಿನಗಳಿಂದ ಬೀದರ್ನಲ್ಲಿ ಅಂದ್ರೆ ಕಳೆದ ಕೆಲವು ದಿನಗಳಿಂದ ಬೀದರ್ನತ್ತ ಸಂಚರಿಸಿ ಇಲ್ಲಿನ ಮಾಹಿತಿಗಳನ್ನ ಇವನ ಜೊತೆಗಿದ್ದವನು ಮತ್ತು ಇವನು ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡು ಈ ರೀತಿಯಾಗಿ ಸ್ಕೆಚ್ ಹಾಕಿ ಹಣವನ್ನ ಲೂಟಿ ಮಾಡಿಕೊಂಡು ಇಲ್ಲಿಂದ ಪರಾರಿ ಆಗ್ಬೇಕನ್ನಂತಹ ಉದ್ದೇಶ, ಮೋಟಿವ್ ಕ್ರೈಮ್ ಮೋಟಿವ್ ಅವ್ರ ಆಗಿತ್ತು. ಸೊ ಈಗ ಅವರ ಮಾಡಿದಂತಹ ಏನಿದೆ ಕ್ರೈಮ್ ಇದೆ ಅದು ಎಲ್ಲೋ ಒಂದ್ ಕಡೆ ಅವರಿಗೆ ಮೂಲವಾಗಿ ಪರಿಣಮಿಸಿದೆ. ಯಾಕಂದ್ರೆ ಅಷ್ಟೊಂದು ದೊಡ್ಡ ಮಟ್ಟದ ಹಣವನ್ನ ಸಾಗಾಟ ಮಾಡೋದು ಅಷ್ಟು ಸುಲಭವಲ್ಲ. ಹೈದರಾಬಾದ್ ನಲ್ಲಿ ಜಹಾಂಗೀರ್ ಇದ್ದಾನೆ, ರೋಷನ್ ಟ್ರಾವೆಲ್ಸ್ ಏಜೆನ್ಸಿಯ ಸಹಾಯಕ, ಆತ ಗಾಂಜಾ ಸಾಗಾಟ ಮಾಡ್ತಿರ್ಬೋದು ಅನ್ನಂತಹ ಹಿನ್ನೆಲೆಯಲ್ಲಿ ಈ ಎರಡು ಟ್ರಂಪ್ ಗಳನ್ನ ಚೆಕ್ ಮಾಡಿದಾಗ ಹಣ ಕಾಣಿಸ್ಕೊಂತು. ಅಲ್ಲಿ ಅವನು ಮತ್ತೆ ಫೈರ್ ಓಪನ್ ಮಾಡಿದ್ದಾನೆ. ಹೀಗಾಗಿ ತಾನು ಹಾಕಿದ ಸ್ಕೆಚ್ಗೆ ತಾನೇ ಬಿದ್ದಿದ್ದಾನೆ. ಇದರಲ್ಲಿ ನಾವು ಚಾಣಕ್ಯತನ ಹೇಳುವುದು ಬೀದರ್ ಪೊಲೀಸರದ್ದು. ಯಾಕಂದ್ರೆ ಬೀದರ್ ಪೊಲೀಸರು ಆ ಒಂದು ಘಟನಾ ಸಂಬಂಧ ವ್ಯಕ್ತಿಗಳಿದ್ದಾರೆ ಅವರನ್ನ ಹಿಂಬಾಲಿಸಿಕೊಂಡು ಹಂಗೆ ಹೋಗಿರ್ತಕ್ಕಂಥದ್ದು. ಇದು ಕೂಡ ಪೊಲೀಸರ ಜಾಣ್ಮೆ ಅಂತ ಹೇಳ್ಬೋದು. ಮತ್ತೆ ಈ ವಿಷಯ ಎಲ್ಲಿ ಕೂಡ ಓಪನ್ ಆಗ್ಲಿಲ್ಲ. ಸೊ ಹೀಗಾಗಿ ಪೊಲೀಸರ ಸಮಯ ಪ್ರಜ್ಞೆ ಮತ್ತು ಜಾಣ್ಮೆತನದಿಂದ ಈ ಒಂದು ಪ್ರಕರಣ ಸಕಾಲದಲ್ಲಿ ಅದು ಘಟನೆ ನಡೆದು ಈಗ 12 ಗಂಟೆ ಆಯ್ತು. 12 ಗಂಟೆ ಒಳಗಾಗಿ ಒಬ್ಬ ಆರೋಪಿಯನ್ನ ಅಂದರ್ ಮಾಡಿರ್ತಕ್ಕಂಥದ್ದು ಕೂಡ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಶ್ಲಾಘನೆಗೆ ವ್ಯಕ್ತವಾಗ್ತಾ ಇದೆ. ಬೀದರ್ ಪೊಲೀಸರ ಕಾರ್ಯಾಚರಣೆಯನ್ನ ಮತ್ತು ರಾಜ್ಯ ಗೃಹ ಇಲಾಖೆಯ ತಾಳ್ಮೆ ಇದೆ ಅದನ್ನು ಕೂಡ ಇಲ್ಲಿ ಶ್ಲಾಘನೆ ಮಾಡುವಂತದ್ದು. ಸಂಪತ್. ವೆಲ್, ಥ್ಯಾಂಕ್ ಯು ಅನಿಲ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. जैन बैठे थे किधर शॉट क्या बता जैन बैठे थे किधर शॉट क्या बता पैर पैर जैन बैठे थे किधर शॉट क्या बता पैर पैर जैन बैठे थे किधर शॉट क्या बता पैर पैर जैन बैठे थे किधर शॉट क्या बता पैर पैर जैन बैठे थे किधर शॉट क्या बता ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.